ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ 25 ಪ್ರಶ್ನೋತ್ತರಗಳ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಪಶ್ಚಿಮಾಭಿಮುಖವಾಗಿ ಹರಿಯುವ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಆಯ್ಕೆಗಳು ಶರಾವತಿ ನದಿ, ನರ್ಮದಾ ನದಿ, ತಪತಿ ನದಿ, ಸಬರಮತಿ ನದಿ. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ, ನರ್ಮದಾ ನದಿ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಪರ್ವತ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಯ್ಕೆಗಳು ಡಿಸೆಂಬರ್ 3, ಡಿಸೆಂಬರ್ 4, ಡಿಸೆಂಬರ್ 10, ಡಿಸೆಂಬರ್ 11. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ, ಡಿಸೆಂಬರ್ 11ರಂದು. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು? ಆಯ್ಕೆಗಳು ಕಾವೇರಿ ನದಿ, ಕೃಷ್ಣಾ ನದಿ, ಭೀಮಾ ನದಿ, ಗೋದಾವರಿ ನದಿ. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ, ಕೃಷ್ಣಾ ನದಿ. ಮುಂದಿನ ಪ್ರಶ್ನೆ, ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊದಲ ಭಾಷೆ ಯಾವುದು? ಆಯ್ಕೆಗಳು ಸಂಸ್ಕೃತ, ತಮಿಳು, ಮಲಯಾಳಂ, ತೆಲುಗು. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ, ತಮಿಳು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ನದಿಯು ಕಾವೇರಿ ನದಿಯ ಉಪನದಿಯಾಗಿದೆ? ಆಯ್ಕೆಗಳು ಇಂದ್ರಾವತಿ ನದಿ, ಹೇಮಾವತಿ ನದಿ, ಅರ್ಕಾವತಿ ನದಿ, ಸುವರ್ಣಾವತಿ ನದಿ. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ, ಇಂದ್ರಾವತಿ ನದಿಯು ಕಾವೇರಿ ನದಿಯ ಉಪನದಿಯಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಚಹಾದ ಬಂದರು ಯಾವುದು? ಆಯ್ಕೆಗಳು ಕೋಲ್ಕತ್ತಾ ಬಂದರು, ಮಂಗಳೂರು ಬಂದರು, ಚೆನ್ನೈ ಬಂದರು, ಮರ್ಮಗೋವಾ ಬಂದರು. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ, ಕೋಲ್ಕತ್ತಾ ಬಂದರು. ಮುಂದಿನ ಪ್ರಶ್ನೆ, ಆಲೂಗಡ್ಡೆ ಒಂದು ಮಾರ್ಪಡಿಸಿದ ರೂಪವಾಗಿದೆ. ಆಯ್ಕೆಗಳು ಬೇರು, ಎಲೆ, ಕಾಂಡ, ಹಣ್ಣು. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ, ಕಾಂಡ. ಮುಂದಿನ ಪ್ರಶ್ನೆ, ವಜ್ರಗಳು ಹೊಳೆಯಲು ಕಾರಣವಾಗಿರುವ ಬೆಳಕಿನ ವಿದ್ಯಮಾನ ಯಾವುದು? ಆಯ್ಕೆಗಳು ಪ್ರತಿಫಲನ, ವಕ್ರೀಭವನ, ವಿಭಜನೆ, ಸಂಯೋಜನೆ. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ, ವಕ್ರೀಭವನ. ಮುಂದಿನ ಪ್ರಶ್ನೆ, ಎಮಟಾಲಜಿ ಎಂಬುದು ಯಾವುದರ ಅಧ್ಯಯನವಾಗಿದೆ? ಆಯ್ಕೆಗಳು ರೋಗಗಳ ಅಧ್ಯಯನ, ರಕ್ತದ ಅಧ್ಯಯನ, ಕೀಟಗಳ ಅಧ್ಯಯನ, ಸೂರ್ಯನ ಅಧ್ಯಯನ. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ, ರಕ್ತದ ಅಧ್ಯಯನ. ಮುಂದಿನ ಪ್ರಶ್ನೆ, ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ವಿದೇಶಿಗರು ಯಾರು? ಆಯ್ಕೆಗಳು ಅರಬ್ಬರು, ಪರ್ಷಿಯನ್ನರು, ಗ್ರೀಕರು, ಮಂಗೋಲರು. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ, ಪರ್ಷಿಯನ್ನರು. ಮುಂದಿನ ಪ್ರಶ್ನೆ, ತೋಟಗಾರಿಕೆ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು? ಆಯ್ಕೆಗಳು ಕಪ್ಪು ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಲ್ಯಾಟ್ರೈಟ್ ಮಣ್ಣು. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ, ಲ್ಯಾಟ್ರೈಟ್ ಮಣ್ಣು. ಮುಂದಿನ ಪ್ರಶ್ನೆ, ಕೃಷ್ಣಾ ನದಿ ಕರ್ನಾಟಕವನ್ನು ಪ್ರವೇಶಿಸುವಾಗ ಸಂಗಮವಾಗುವ ನದಿ ಯಾವುದು? ಆಯ್ಕೆಗಳು ಭೀಮಾ ನದಿ, ದೂಧಗಂಗಾ ನದಿ, ದೋಣಿ ನದಿ, ಮಲ್ಲಪ್ರಭಾ ನದಿ. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ, ದೂಧಗಂಗಾ ನದಿ. ಮುಂದಿನ ಪ್ರಶ್ನೆ, ರೋಜ್ಗಾರ್ ಬಡಾವೋ ಘೋಷಣೆ ನೀಡಿದ ಪ್ರಧಾನಮಂತ್ರಿ ಯಾರು? ರೋಜ್ಗಾರ್ ಬಡಾವೋ. ಆಯ್ಕೆಗಳು ಇಂದಿರಾ ಗಾಂಧಿ, ಜವಾಹರ್ಲಾಲ್ ನೆಹರು, ಮನಮೋಹನ್ ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ, ಮನಮೋಹನ್ ಸಿಂಗ್ ರವರು ರೋಜ್ಗಾರ್ ಬಡಾವೋ ಎಂಬ ಒಂದು ಘೋಷಣೆಯನ್ನು ನೀಡಿದಂತಹ ಪ್ರಧಾನಮಂತ್ರಿಗಳು. ಮುಂದಿನ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಆಯ್ಕೆಗಳು 1ನೇ ಕುಮಾರಗುಪ್ತ, 2ನೇ ಚಂದ್ರಗುಪ್ತ, ಸಮುದ್ರಗುಪ್ತ, 2ನೇ ಕುಮಾರಗುಪ್ತ. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ, 1ನೇ ಕುಮಾರಗುಪ್ತ. ಮುಂದಿನ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸೂಕ್ತವಾದ ತರಂಗಾಂತರ ಬೆಳಕು ಯಾವುದು? ಆಯ್ಕೆಗಳು ನೀಲಿ, ಕೆಂಪು, ಹಸಿರು, ಹಳದಿ. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ, ನೀಲಿ. ಮುಂದಿನ ಪ್ರಶ್ನೆ, ಆರ್ಯ ಸಮಾಜ ಸ್ಥಾಪನೆಯಾದ ವರ್ಷ ಯಾವಾಗ? ಆಯ್ಕೆಗಳು 1824, 1868, 1889, 1875. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ, 1875ರಲ್ಲಿ. ಮುಂದಿನ ಪ್ರಶ್ನೆ,
ದೇಶದ ಎರಡನೇ ಅತಿ ದೊಡ್ಡವಾದ ಕೃತಕ ಸರೋವರವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಯ್ಕೆಗಳು ರಾಜಸ್ಥಾನ, ಉತ್ತರ ಪ್ರದೇಶ, ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ರಾಜಸ್ಥಾನ ರಾಜ್ಯದಲ್ಲಿ. ಮುಂದಿನ ಪ್ರಶ್ನೆ, ಭಾರತದ ಫುಟ್ಬಾಲ್ ಆಟದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಯ್ಕೆಗಳು ನಾಗೇಂದ್ರ ಪ್ರಸಾದ್, ಮೋಹನ್ ಬಗನ್, ಮೊಹಮ್ಮದ್ ಹುಸೇನ್, ಆರ್.ಬಿ. ಫರ್ಗೂಸನ್. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ನಾಗೇಂದ್ರ ಪ್ರಸಾದ್ ಇವರನ್ನು ಭಾರತದ ಫುಟ್ಬಾಲ್ ಆಟದ ಪಿತಾಮಹ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮಿಶ್ರ ಅರಣ್ಯ ರೀತಿಯ ಸಸ್ಯವರ್ಗ ಕಂಡುಬರುತ್ತದೆ? ಆಯ್ಕೆಗಳು ಚಿತ್ರದುರ್ಗ, ಬಳ್ಳಾರಿ, ಕೋಲಾರ, ಚಿಕ್ಕಮಗಳೂರು. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಆಯ್ಕೆಗಳು ಹೈದರಾಬಾದ್, ವಿಜಯವಾಡ, ಚೆನ್ನೈ, ಬೆಂಗಳೂರು. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಹೈದರಾಬಾದ್ನಲ್ಲಿ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಬೆಳೆಯಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಾಗಿರುತ್ತದೆ? ಆಯ್ಕೆಗಳು ಹತ್ತಿ, ಗೋಧಿ, ಭತ್ತ, ಕಬ್ಬು. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಕಬ್ಬಿನ ಬೆಳೆಯಲ್ಲಿ. ಮುಂದಿನ ಪ್ರಶ್ನೆ, ಅರ್ಥಶಾಸ್ತ್ರಕ್ಕೆ ಮೊದಲ ಬಾರಿಗೆ ನೊಬೆಲ್ ಬಹುಮಾನ ದೊರೆತ ವರ್ಷ ಯಾವಾಗ? ಆಯ್ಕೆಗಳು 1951, 1963, 1967, 1969. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ 1969ರಲ್ಲಿ. ಮುಂದಿನ ಪ್ರಶ್ನೆ, ಶೂನ್ಯ ವೇಳೆಯನ್ನು ಯಾವ ವರ್ಷದಿಂದ ಜಾರಿಗೆ ತರಲಾಯಿತು? ಆಯ್ಕೆಗಳು 1957, 1962, 1965, 1976. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ 1962ರಲ್ಲಿ. ಮುಂದಿನ ಪ್ರಶ್ನೆ, ರಾಮ ಜನ್ಮಭೂಮಿ ಅಯೋಧ್ಯೆ ನಗರ ಯಾವ ನದಿಯ ದಂಡೆಯ ಮೇಲಿದೆ? ಆಯ್ಕೆಗಳು ಸರಯೂ ನದಿ, ರಾಮಗಂಗಾ ನದಿ, ಬೇತ್ವಾ ನದಿ, ಗೋಮತಿ ನದಿ. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಸರಯೂ ನದಿ ದಂಡೆಯ ಮೇಲೆ ಅಯೋಧ್ಯೆ ನಗರವು ಕಂಡುಬರುತ್ತದೆ. ಕೊನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಗುಡವಿ ಪಕ್ಷಿಧಾಮವು ಕಂಡುಬರುತ್ತದೆ? ಆಯ್ಕೆಗಳು ಶಿವಮೊಗ್ಗ, ಮಂಡ್ಯ, ಹಾವೇರಿ, ಗದಗ. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಶಿವಮೊಗ್ಗ ಜಿಲ್ಲೆಯಲ್ಲಿ. ನೋಡಿದ್ರಲ್ವ ಸ್ನೇಹಿತರೆ, ಈ ಒಂದು 25 ಪ್ರಶ್ನೋತ್ತರಗಳ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಫಾರೆಸ್ಟ್ ಗಾರ್ಡ್ ಎನ್ನುವ ಒಂದು ಹುದ್ದೆಯನ್ನು ಕರೆಯಲಾಗಿದ್ದು SSLC ಆಧಾರಿತವಾಗಿ ನಿಮ್ಮ ಒಂದು ಅಂಕಗಳನ್ನು ನೋಡಿಕೊಂಡು ನೀವು ದಯವಿಟ್ಟು ಅಪ್ಲೈ ಮಾಡಿ. ಇನ್ನೂ ಕೂಡ ಡೇಟ್ ಇದೆ. ಫಾರೆಸ್ಟ್ ಗಾರ್ಡ್ ಅನ್ನೋದು ಅರಣ್ಯ ಇಲಾಖೆಯಲ್ಲಿ ಕರೆದಿರುವಂಥ, ಕರ್ನಾಟಕ ಸರ್ಕಾರದಿಂದ ಕರೆದಿರುವಂತಹ ಒಂದು ಹುದ್ದೆ. ಆ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಧನ್ಯವಾದಗಳು.